ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಸಿಂಪಲ್ ರೆಸಿಪಿ ಅಲಸಂದೆ ಕಾಳು ಪಲ್ಯ ತುಂಬ ಚೆನ್ನಾಗಿದೆ. ಬನ್ನಿ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ. ಅಲಸಂದೆ ಕಾಳು 200 ಗ್ರಾಮ್ಸ್ ತಗೊಂಡಿದ್ದೀನಿ. ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡು 1 ಕಪ್ಪು. ಹಸಿಮೆಣಸಿನ್ಕಾಯಿ ಒಂದು 5 ನಿಂದ 6 ಸಣ್ಣ ಕಟ್ ಮಾಡ್ಕೋಬೇಕು. ಕರಿಬೇವು 2 ಲೀಫ್. ಬೆಳ್ಳುಳ್ಳಿ ಜಜ್ಜಿಟ್ಕೋಬೇಕು 4 ಪೀಸ್. ಕೊತ್ತಂಬರಿ ಸೊಪ್ಪು 1 ಸ್ಪೂನ್. ಸಾಸಿವೆ 1 ಸ್ಪೂನ್. ಒಗ್ಗರಣೆಗೆ ಆಯಿಲ್, ರುಚಿಗೆ ತಕ್ಕ ಕಲ್ಲುಪ್ಪು. ಬನ್ನಿ ಈಗ ಒಂದು ಬೌಲ್ ಎತ್ಕೊಂಡು ಅಲಸಂದೆ ಕಾಳನ್ನೇ ನೀಟಾಗಿ 2 ಟೈಮ್ಸ್ ವಾಶ್ ಮಾಡಿಕೊಂಡು ನೀರು ಹಾಕಿ ನೆನೆಸ್ಬೇಕು. ಇದನ್ನೇ $4 to 5 hours ನೆನೆಬೇಕಿದು. 5 hours ಆಗಿದೆ. ನೋಡೋಣವ ಇವಾಗ. ಚೆನ್ನಾಗೇ ನೆಂದಿದೆ ನೋಡಿ ಫ್ರೆಂಡ್ಸ್. ಈಗ ನಾವು ಇದನ್ನೇ ಒಂದು ಚಿಕ್ಕ ಕುಕ್ಕರ್ ಎತ್ಕೊಂಡು ಕುಕ್ಕರಲ್ಲಿ ಹಾಕೋಣ. ಇದಕ್ಕೆ ತಗ್ಗ ವಾಟರ್ ಸೇರಿಸಿ ಇದರಲ್ಲೇ ನಾವು ಕಲ್ಲುಪ್ಪನ್ನೇ ಸೇರಿಸ್ಬೇಕು. ಬನ್ನಿ ಸ್ಟವ್ ಅಂಟಿಸ್ಕೊಡೋಣ. 1 ವಿಸಿಲ್ ಕೂಗಿಸ್ಬೇಕು. 1 ವಿಸಿಲ್ ಕೂಗಿದೆ. ಬನ್ನಿ ನೋಡೋಣ ಬೆಂದಿದೆ ಅಂತ. ಸಾಫ್ಟಾಗಿ ಬೆಂದಿದೆ. ಈಗ ನಾವು ಒಗ್ಗರಣೆ ಹಾಕ್ಕೊಡೋಣ. ಸ್ಟವ್ ಅಂಟಿಸ್ಕೊಳ್ಳೋಣ. ಬಾಣಲಿ ಇಟ್ಕೊಡೋಣ. ಆಯಿಲ್ ಹಾಕ್ಕೊಡೋಣ. ಸಾಸಿವೆ ಸೇರಿಸೋಣ. ಈಗ ಈರುಳ್ಳಿ ಸೇರಿಸೋಣ. ಈರುಳ್ಳಿ ಹಾಫ್ ಬಾಯ್ಲ್ ಮಾತ್ರ ಆಗಬೇಕು. ಆವಾಗೇ ಪಲ್ಯ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಇದರಲ್ಲೇ ಹಸಿಮೆಣಸಿನ್ಕಾಯಿ ಸೇರಿಸೋಣ. ಹಸಿಮೆಣಸಿನ್ಕಾಯಿನೂ ಹಾಫ್ ಬಾಯ್ಲೇ ಆಗಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದಂತೂ. ಅಲಸಂದೆ ಕಾಳು ಯಾರಿಗೆ ಮಾತ್ರ ಇಷ್ಟ ಇರಲ್ಲ, ತುಂಬ ಜನ ಇಷ್ಟಪಟ್ಟು ತಿಂತಾರೆ. ಈಗ ಇದರಲ್ಲೇ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು ಹಾಕ್ಕೊಡೋಣ. ಕರಿಬೇವು ಸಹ ಹಾಕ್ಕೊಡೋಣ. ಚೆನ್ನಾಗಿ ಫ್ರೈ ಮಾಡಬೇಕು. ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಚಿಟಿಕೆ ಸಾಲ್ಟನ್ನೇ ಸೇರಿಸ್ಬೇಕು. ಸ್ವಲ್ಪ ಇದಕ್ಕೆ ಮಾತ್ರ. ಆಲ್ರೆಡಿ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿರೋ ಅಲಸಂದೆ ಕಾಳಿಗೆ ಉಪ್ಪು ಹಾಕಿದ್ದೀವಿ. ಈಗ ಅಲಸಂದೆ ಕಾಳು ಸೇರ್ಸೋಣ. ಅಲಸಂದೆ ಕಾಳಲ್ಲಿ ಸ್ವಲ್ಪ ವಾಟರ್ ಇರುತ್ತೆ, ಹಾಗಾಗಿ ಸ್ವಲ್ಪ ಹೊತ್ತು ಹೀಗೆ ಕೈ ಅಲ್ಲಾಡಿಸ್ತಾ ಇರಬೇಕು. ಆಗ ವಾಟ್ರೆಲ್ಲ ಇಂಕೋಗುತ್ತೆ. ಆಲ್ಮೋಸ್ಟ್ ಆಗಿದೆ. ನೀರೆಲ್ಲ ಇಂಕೋಗಿದೆ. ಈಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನೇ ಸೇರಿಸೋಣ ಸ್ವಲ್ಪ. ಫ್ರೆಂಡ್ಸ್, ನೀವು ಒಮ್ಮೆ ಮನೆಯಲ್ಲಿ ಖಂಡಿತ ಟ್ರೈ ಮಾಡಬೇಕು ಫ್ರೆಂಡ್ಸ್. ಹಾಗೆ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ ತುಂಬ ಟೇಸ್ಟಿಯಾಗಿದೆ. ಬಾಯ್.